ಶಾಸಕ ಜಮೀರ್ ಅಹಮದ್ ಹೆಸರಲ್ಲಿ ಸಂಬ್ರೀನ್ ಎಂಬಾತ ಬಡ ಮಹಿಳೆಯರಿಗೆ ಲಕ್ಷ ಲಕ್ಷ ಹಣವನ್ನು ವಂಚನೆ ಮಾಡಿದ್ದಾನೆ. ಶಾಸಕರ ಹೊಸ ಸ್ಕೀಮ್ನಲ್ಲಿ ನಿಮ್ಮ ಹಣ ಒಂದೇ ತಿಂಗಳಲ್ಲಿ ಡಬಲ್ ಆಗುತ್ತೆ ಅಂತ ಮಹಿಳೆಯರನ್ನ ಮರಳು ಮಾಡಿ ಹಣ ಪಡೆದಿದ್ದಾನೆ. ಆದರೆ ಹಣ ಕೊಟ್ಟವರು ವಾಪಸ್ ಕೇಳಿದ್ರೆ ಹುಡುಗರನ್ನ ಬಿಟ್ಟು ಧಮಕಿ ಹಾಕಿಸಿದ್ದಾನೆ. ಇವನಿಂದ ಮೋಸ ಹೋದ ತಸ್ಲೀಂ ಎಂಬಾಕೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಈ ಸಂಬಂಧ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಶಾಸಕ ಜಮೀರ್ ಅಹಮದ್ ಹೆಸರಲ್ಲಿ ಸಂಬ್ರೀನ್ ಎಂಬಾತ ಬಡ ಮಹಿಳೆಯರಿಗೆ ಲಕ್ಷ ಲಕ್ಷ ಹಣವನ್ನು ವಂಚನೆ ಮಾಡಿದ್ದಾನೆ. ಶಾಸಕರ ಹೊಸ ಸ್ಕೀಮ್ನಲ್ಲಿ ನಿಮ್ಮ ಹಣ ಒಂದೇ ತಿಂಗಳಲ್ಲಿ ಡಬಲ್ ಆಗುತ್ತೆ ಅಂತ ಮಹಿಳೆಯರನ್ನ ಮರಳು ಮಾಡಿ ಹಣವನ್ನು ಪಡೆದಿದ್ದಾನೆ. ಆದರೆ ಹಣ ಕೊಟ್ಟವರು ವಾಪಸ್ ಕೇಳಿದ್ರೆ ಹುಡುಗರನ್ನ ಬಿಟ್ಟು ಧಮಕಿಯನ್ನು ಹಾಕಿಸಿದ್ದಾನೆ. ಇವನಿಂದ ಮೋಸ ಹೋದ ತಸ್ಲೀಂ ಎಂಬಾಕೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಈ ಸಂಬಂಧ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೊ ಜನ ಎಷ್ಟು ಸುಲಭವಾಗಿ ಮೋಸ ಹೋಗ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ ಅಂದ್ಬಿಟ್ಟು ಮಹಿಳೆಯರನ್ನು, ಅದರಲ್ಲೂ ಕೂಡ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇವ್ರನ್ನ ಹೆಚ್ಚು ಟಾರ್ಗೆಟ್ ಮಾಡ್ತಾರೆ. ಯಾಕೆಂದರೆ ಅವರು ಒಂದು ಕಡೆ ಕಡು ಬಡವರು ಕೂಡ ಅಲ್ಲ, ಒಂದು ಕಡೆ ಶ್ರೀಮಂತರು ಅಲ್ಲ, ಬಹಳ ಬೇಗ ಆಮಿಷಗಳಿಗೆ ಬಲಿ ಆಗ್ತಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಅವರಿಂದ. ನರಸಿಂಹಮೂರ್ತಿ, ಇಷ್ಟು ಸುಲಭವಾಗಿ ಮಹಿಳೆಯರಿಗೆ ಪಂಗನಾಮ ಹಾಕೋದಕ್ಕೆ ಸಾಧ್ಯನಾ? ಯಾರಿತ ಅಂತ? ಈಕೆ ನಿಜವಾಗ್ಲೂ ಈ ರೀತಿ ಮಾಡಿದಾಳ ಅಂತೇಳಿ ನಿಜಕ್ಕೂ ಆಶ್ಚರ್ಯವಾಗ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಸಹ ಹಲವಾರು ಪ್ರಕರಣಗಳಲ್ಲಿ ಈಕೆ ಇದೇ ರೀತಿ ಮಾಡಿದಾಳೆ ಅಂತೇಳಿ ಪೊಲೀಸರು ಇದೀಗ ಪತ್ತೆ ಹಚ್ಚಿರ್ತಕ್ಕಂಥದ್ದು. ಒಂದು ಏರಿಯಾದಲ್ಲಿರ್ತಕ್ಕಂತಹ ಸಹಾಯಕ ಮಹಿಳೆಯರು ಯಾರಿದ್ದಾರೆ ಅವರ ಬಳಿ ಹಣವನ್ನ ಪಡೆದಿರ್ತಕ್ಕಂತಹದ್ದು, ಅವರ ಬಳಿ ಏನೊಂದು ಹಣವನ್ನ ಕಿತ್ತಿರ್ತಕ್ಕಂಥದ್ದು. ಅಂದ್ರೆ ಈಕೆ ಮಾಡಿರ್ತಕ್ಕಂಥ ಪ್ಲಾನ್ ಏನಿದೆ, ಶಾಸಕ ಜಮೀರ್ ಅವರ ಹೆಸರಲ್ಲಿ ಬಡ ಮಹಿಳೆಯರಿಗೆ ಮೋಸ ಮಾಡಿರ್ತಕ್ಕಂತಹದ್ದು. ಇವರ ಬಳಿ ಒಂದು ಯೋಜನೆ ಇದೆ, ಈ ಹಣವನ್ನ ನೀವು ಅಲ್ಲಿ ಹೂಡೋದಾದ್ರೆ ಈ ಹಣದಲ್ಲಿ ನಿಮಗೆ ನಿಮ್ಮ ಹಣ ಏನಿದೆ ಅದು ಡಬಲ್ ಆಗುತ್ತೆ ಅಂತೇಳಿ ಈ ಸಂಬ್ರೀನ್ ಅನ್ನೋ ಮಹಿಳೆ ಹಲವಾರು ಮಹಿಳೆಯರಿಗೆ ವಂಚನೆ ಮಾಡಿರ್ತಕ್ಕಂತಹದ್ದು. ಹಣ ಕೊಟ್ಟಾದ್ಮೇಲೆ ಮತ್ತೆ ಏನಾದ್ರು ಇತ್ತ ಹಣ ಡಬ್ಲಿಂಗು ಆಗೋದಿಲ್ಲ, ಕೊಟ್ಟಂತ ಹಣವನ್ನ ವಾಪಸ್ ಕೊಡಿ ಅಂತ ಹೇಳಿದ್ರೆ ಅದನ್ನು ಕೂಡ ಕೊಟ್ಟಿರೋದಿಲ್ಲ. ಅದನ್ನ ಕೇಳಕ್ ಹೋದ್ರೆ ತನ್ನ ಹುಡುಗರ ಮುಖಾಂತರ ಧಮಕಿಯನ್ನ ಹಾಕ್ಸ್ತಕ್ಕಂತ ಪ್ರಕರಣ ಕೂಡ ಈಕೆ ಮಾಡಿದ್ದಾಳೆ ಅಂತ ಗೊತ್ತಾಗಿರ್ತಕ್ಕಂತಹದ್ದು. ನೊಂದ ಏನ್ ಈಕೆಗೆ ದುಡ್ಡು ಕೊಟ್ಟು ನೊಂದ ಮಹಿಳೆಯರು ಯಾರಿದ್ದಾರೆ ಅವರು ಕೆಲವರು ಸೂಸೈಡ್ ಡೆತ್ ನೋಟ್ ಅನ್ನ ಸಹ ಬರ್ದಿರ್ತಕ್ಕಂತಹದ್ದು. ನಮ್ಗೆ ಇವಳಿಂದ ಅನ್ಯಾಯವಾಗಿದೆ, ಸರಿಪಡಿಸಿ ಅಂತ ಕೇಳ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದೆ. ದೂರಿನ ಆಧಾರದ ಮೇಲೆ ಈಕೆ ಏನಿದ್ದಾಳೆ ಸಂಬ್ರೀನ್ಗೋಸ್ಕರ ಪೊಲೀಸರು ಒಂದು ಹುಡುಕಾಟವನ್ನ ನಡೆಸಿರ್ತಾರೆ. ಈ ಸಂಬ್ರೀನ್ ಅನ್ನುವಂತ ಆಕೆ ನಿಜವಾಗ್ಲೂ ಜಮೀರ್ ಅಹಮದ್ ಅವರಿಗೆ ತುಂಬಾ ಆಪ್ತರ ನರಸಿಂಹಮೂರ್ತಿ? ಜಮೀರ್ ಅಹಮದ್ ಖಾನ್ ಕಡೆಯವರನ್ನ ಕೇಳಲಾಗಿ ಇದಕ್ಕೂ ನಮಗೂ ಸಂಬಂಧವಿಲ್ಲ, ಆಕೆ ಯಾರೋ ಗೊತ್ತೇ ಇಲ್ಲ ಅನ್ನೋ ಮಾತನ್ನ ಹೇಳಿರ್ತಕ್ಕಂತಹದ್ದು. ಅಂದ್ರೆ ಈಕೆ ಶಾಸಕರ ಹೆಸರನ್ನ ಬಳಸ್ಕೊಂಡು ಒಂದು ದುರುಪಯೋಗವನ್ನ ಪಡಿಸ್ಕೊಂಡಿರ್ತಕ್ಕಂತಹದ್ದು, ಬಡಬಗ್ಗರಿಗೆ ವಂಚನೆಯನ್ನ ಮಾಡಿರ್ತಕ್ಕಂತಹದ್ದು. ಈ ರೀತಿ ಯಾವುದೇ ಸ್ಕೀಮ್ ಇಲ್ಲ, ನಮಗೂ ಆಕೆಗೂ ಸಂಬಂಧವಿಲ್ಲ ಅನ್ನೋ ಮಾತನ್ನ ಅವರು ಹೇಳಿರ್ತಕ್ಕಂತಹದ್ದು. ಹೀಗಾಗಿ ಈಕೆ ಹೆಂಗಿರ್ತಕ್ಕಂತ ಹೊಸ ಬಲೆ ಏನಿದೆ ಆ ಬಲೆಗೆ ಹಲವಾರು ಅಮಾಯಕರನ್ನ ಬೀಳಿಸ್ಕೊಂಡು ಹಣವನ್ನ ವಂಚನೆ ಮಾಡಿರ್ತಕ್ಕಂತಹದ್ದು. ಅರವಿಂದ್, ಸುಮಾರು ಎಷ್ಟು ದುಡ್ಡು ಈ ತರ ಕಲೆಕ್ಟ್ ಮಾಡಿರ್ಬೋದು ಈಕೆ? ಅಶಕ್ತರು ಯಾರ್ಯಾರಿದ್ದಾರೆ ಅವ್ರನ್ನ ಏರಿಯಾದಲ್ಲಿ ಗುರುತಿಸ್ತಾರೆ. ಅವ್ರನ್ನ ಗುರುತಿಸಿ ಮೊದಲು ಅವ್ರ ಹತ್ರ 50,000 ಇರ್ಬೋದು, 25,000 ಇರ್ಬೋದು, 1 ಲಕ್ಷ ಇರ್ಬೋದು, ನಿಮ್ಮ ಹಣ ಏನಿದೆ ಇದು ಡಬಲ್ ಆಗುತ್ತೆ, ಒಂದು 6-7 ತಿಂಗಳಲ್ಲಿ ನಿಮ್ಗೆ ಡಬಲ್ ಕೊಡ್ತೀವಿ ಅಂತೇಳಿ ನಂಬಿಸಿರ್ತಕ್ಕಂತಹದ್ದು. ನಂಬಿಸಿ ಅವರಿಗೆ ಮೋಸ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಸುಮಾರು ನಿಖರವಾಗಿ ಎಷ್ಟು ಮಂದಿ ಈಕೆಗೆ ಹಣ ಕೊಟ್ಟು ಕಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ. ಆದ್ರೆ ಸಾಕಷ್ಟು ಮಂದಿ ಇದರ ಹಿಂದೆ ಇದ್ದಾರೆ. ಈಕೆ ಹಣವನ್ನ ವಾಪಸ್ ಕೇಳಿದ್ರೆ ಧಮಕಿಯನ್ನ ಹಾಕ್ತಕ್ಕಂತ ಕೆಲಸವನ್ನ ಮಾಡ್ತಿದ್ದಾಳೆ ಅಂತೇಳಿ ನೊಂದವರು ಅವಲತ್ಕೊಳ್ತಿರ್ತಕ್ಕಂಥದ್ದು. ಓಕೆ, ಈಗ ಏನಾದ್ರು ಪೊಲೀಸರಿಗೆ ಸುಳಿವು ಸಿಕ್ಕಿದೆಯಾ ಈಕೆ ಬಗ್ಗೆ ನರಸಿಂಹಮೂರ್ತಿ? ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಸಂಬ್ರೀನ್ಗೋಸ್ಕರ ಹುಡುಕಾಟವನ್ನ ಕೂಡ ನಡೆಸ್ತಿದ್ದಾರೆ. ಆದ್ರೆ ಆಕೆ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿರ್ತಕ್ಕಂತಹದ್ದು. ಹೀಗಾಗಿ ಪೊಲೀಸರು ಆರೋಪಿತಳೆ ಏನಿದ್ದಾಳೆ ಅವಳ ಹುಡುಕಾಟಕ್ಕಾಗಿ ಒಂದು ತೀವ್ರ ಪ್ರಯತ್ನವನ್ನ ನಡೆಸ್ತಿದ್ದಾರೆ. ಓಕೆ ನರಸಿಂಹಮೂರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ.